ನಂಗೆ ಮೋಸ ಆಗೈತೆ ಗೌಡ್ರೆ. ಏನು ಮೋಸನ? ನಂಗೆ ಈಗಾಗ್ಲೇ 3 ಮಕ್ಳವ್ರೆ. ನಾನು ತಿರ್ಗಾ ಈಗ 3 ತಿಂಗಳು ಬಸ್ರಿ ಆಗಿವ್ನಿ. ಇದಕ್ಕೆ ಈ ಇಬ್ರು ಡಾಕ್ಟ್ರೇ ಕಾರಣ ಗೌಡ್ರೆ. ಹೌದೌದು, ಈ ನಾನು ಮಕ್ಕಳು ಪಾರ್ಟ್ನರ್ಶಿಪ್ ಅಲ್ಲಿ ಆಟ ಆಡವ್ರೆ. ನಾನಾಗಿದ್ರೆ 1 ಮ್ಯಾನ್ ಆರ್ಮಿ ಏಕಾಂಗಿಯಾಗಿ ಹೋರಾಡ್ತಿದ್ದೆ. ಏನ್ರಿ ಡಾಕ್ಟ್ರೆ, ಒಬ್ರು ಇಂಗ್ಲಿಷ್ ಡಾಕ್ಟ್ರು, ಇನ್ನೊಬ್ರು ನಾಟಿ ಡಾಕ್ಟ್ರು, ಇಬ್ರು ತಿಳಿದಿರೋರು. ನಮ್ಮೂರನ್ನ ಮುಂದೆ ತರ್ತೀರಾ ಅಂದ್ರೆ ಹಿಂಗನ್ರಿ ಮುಂದೆ ತರೋದು? ನನ್ನ ಸೀಸನ್ನಲ್ಲೇ ನಾನು ಸೈಲೆಂಟ್ ಆಗಿದ್ದೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ. ಈಗ ನನಗನ್ಸತ್ತೆ ಇದಕ್ಕೆಲ್ಲ ಕಾರಣ ಈ ಕುಳ್ಳ ವೈದ್ಯ, ಸುಮ್ನೆ ನನ್ನ ಮೇಲೆ ಅಪವಾದ ಹಾಕ್ಬೇಡ. ನೀನೇನ್ ನೋಡಿದ್ಯೇನೋ? ಏನ್ ನಾನ್ ನೋಡೋದಕ್ಕೆ ಇದೇನು ಕ್ರಿಕೆಟ್ ಮ್ಯಾಚಾ ಇಲ್ಲ ಕಬಡ್ಡಿ ಮ್ಯಾಚಾ? ಎಲ್ಲೋ ಏನೋ. ಗೌಡ್ರೆ, ಈ ಕುಳ್ಳನ್ಗೆ ನಂಬೇಡಿ, ಇದಕ್ಕೆಲ್ಲ ಕಾರಣಕರ್ತ ಇವನ್ನೇ. ನಾನೇ ಕಾರಣ ಅಂತ ಹೇಳಕ್ ಬಂದ್ರೆ ನಿನ್ನ ಹಲ್ಲು ಉದುರಿಸ್ಬಿಡ್ತೀನಿ. ನಾನೇನ್ ಸುಮ್ನೆ ಇರ್ತೀನ? ಬಳೆ ತಂದ್ಕೊಂಡಿದ್ದೀನ? ಏನ್ ಮಾಡ್ತೀಯೋ? ನಿನ್ನ ಬಡ್ಡಿ ಮಗ್ಲ, ಏಯ್ ಈಗ ಏನ್ ಮಾಡ್ತಿದ್ದೀರಿ? ಇವಳು ಗಂಡ ನಾನು. ಹೌದಾ? ಈ 3 ಮಕ್ಕಳಿಗೂ ನಾನೇ ತಂದೆ. ಇವಳು ಗರ್ಭಿಣಿ ಆಗೋಕ್ಕೂ ನಾನೇ ಕಾರಣ. ಆಯ್ತಪ್ಪ. ಅಲ್ರಯ್ಯ, ಇವಳಿಗೆ ಮಕ್ಳು ಆಗದೆ ಇರೋ ತರ ಔಷಧಿ ಕೊಡ್ಲಿ ಅಂತ ನಿಮ್ಮ ಹತ್ರ ಕಳಿಸ್ದೆ. ನೀವ್ ಇಬ್ರು ಸೇರಿ ಎಡವಟ್ ಮಾಡ್ಬಿಟ್ಟಿರಿ. ಓಹೋ, ಇದೇನವ ವಿಷಯ? ಸರಿಯಾಗಿ ಬುಡ್ಸಳಿಕ್ಕಿಲ್ಲನವ? ಸರಿಯಾಗಿ ಬುಡ್ಸೇಳಕ್ಕೆ ಇದೇನ್ ಬೀಜ ಗಣಿತಾನ? ನೀವ್ ಅರ್ಥ ಮಾಡ್ಕಂತೀರಾ ಅಂತ ಹಂಗೆ ಹೇಳ್ದೆ. ಸರಿ ಬಿಡಮ್ಮ, ಅದೇನ್ ಮುಂದಕ್ಕೆ ಹೇಳಮ್ಮ. ಮತ್ತೆ ಈ ನಾಟಿ ಡಾಕ್ಟರ್ ಇಲ್ದೇ ಇದ್ದಾಗ ಇವ್ರ ಹತ್ರ ಮಾತ್ರ ತಗಂತಿದ್ದೆ, ಇವ್ರ ಇಲ್ದೇ ಇದ್ದಾಗ ಅವ್ರ ತವ್ ಮಾತ್ರ ತಗಂತಿದ್ದೆ. ಇವ್ರುಗಳು ಕೊಟ್ಟಿದ್ ಮಾತ್ರ ಏನು ಕೆಲಸ ಮಾಡ್ಲಿಲ್ಲ. ಡಾಕ್ಟ್ರೆ, ಇಬ್ಬರದು ತಪ್ಪು ಅಂತ ಒಪ್ಕತ್ತೀರಿ ತಾನೆ? ಒಪ್ಕೊಳ್ಳಬೇಕಿಬ್ರು. ನೋಡ್ರೆ, ನಂಗೆ ಈಗ್ಲೇ 3 ಜನ ಮಕ್ಳವ್ರೆ. ಅವ್ರನ್ನೇ ಸಾಕಕ್ಕೆ ನನ್ ಕೈಲಿ ಆಗ್ತಾ ಇಲ್ಲ. ಈ 4ನೇದಾದ್ರೂ ನಾನು ಹೆಂಗ್ ಸಾಕ್ಲಿ? ಅದನ್ನ ಮುಂಚೆನೆ ಯೋಚನೆ ಮಾಡ್ಬೇಕಲ್ಲ. ಭಾಗ್ಯಮ್ಮ ಗರ್ಭಿಣಿ ಆಗೋದಕ್ಕೆ ಈ 3 ಜನ ಕಾರಣ ಅಂತ? ಅದೇ ಮತ್ತೀಗ ಅದಲ್ಲ, ಈ ಇಬ್ರು ಡಾಕ್ಟ್ರು ತಪ್ಪಾಗಿ ಮಾತ್ರೆ ಕೊಟ್ಟಿರೋದ್ರಿಂದ ಭಾಗ್ಯಮ್ಮನಿಗೆ ಹುಟ್ಟೋ ಮಗು ಹೆಸರಲ್ಲಿ ಇಬ್ರು 25,000 ಬ್ಯಾಂಕಲ್ಲಿ ಹಣ ಇಡಬೇಕು ಅಂತ ಈ ಪಂಚಾಯತಿ ತೀರ್ಪು ಕೊಡ್ತಾ ಇದೆ. ನನ್ನ ಜೀವಮಾನದಲ್ಲ 25,000 ಸಂಪಾದನೆ ಮಾಡಿಲ್ಲ, ಈಗ ದಂಡ ಬೇರೆ ಕಟ್ಟಬೇಕು ಅಂತಿದಾರಲ್ಲಪ್ಪ. ಯಾರೋ ಊಟ ಮಾಡಿದ್ದಕ್ಕೆ ನಾನ್ ಬಿಲ್ ಕಟ್ಟಬೇಕಲ್ಲಪ್ಪ. ಗೊತ್ತಿದ್ರೆ ನಾನೇ ಊಟ ಮಾಡ್ತಿದ್ದೆ. ಇದೇ ಭೂತಯ್ಯನ ಮನೆ. ಆದ್ರೆ ಈ ಮನೆನ ಭೂತಯ್ಯನ ಮೊಮ್ಮಗ ಅಯ್ಯೂನೇ ಕಟ್ಸಿದ್ದು ಅನ್ನೋ ತರ ಅವನೇ ಬಿಲ್ಡಪ್ ಕೊಟ್ಕೋತಾ ಇರ್ತಾನೆ. ಈ ಅಮ್ಮನೆ ಅಯ್ಯುವಿನ ಅಮ್ಮ, ಪಕ್ಕದಲ್ಲಿರೋಳು ಅವಳ ಮಗಳು, ಕಂಕ್ಳಲ್ಲಿರೋದು ಅವಳ ಗಂಡ ಕೊಟ್ಟಿರೋ ಟ್ರೋಫಿ. ಅತ್ತೆ ಮನೆಗೆ ಹೋಗಿ ಏನಾದ್ರು ಕಿತ್ತಾಕಮ್ಮ ಅಂದ್ರೆ ಇಲ್ಲ ನಾನು ಇಲ್ಲೇ ಕಿತ್ತಾಕ್ತೀನಿ ಅಂತ 2 ವರ್ಷದಿಂದ ಕಿತ್ತಾಕ್ತಾನೆ ಇದ್ದಾಳೆ ರೇಷ್ಮೆ ಗೂಡನ್ನ. ಈ ಫೋಟೋದಲ್ಲಿ ನೇತಾಡ್ತಿರೋನೆ ಭೂತಯ್ಯ. ಅದು ಯಾವನ್ ಇವನಿಗೆ ಭೂತಯ್ಯ ಅಂತ ಹೆಸರಿಟ್ನೋ ಗೊತ್ತಿಲ್ಲ, ನೋಡೋದಕ್ಕೆ ಹಂಗೆ ಇದ್ದಾನೆ. ಸುತ್ತಮುತ್ತ ಊರಲ್ಲಿ ಇವನ್ ತರ ಜಿಪ್ಣ ಯಾರು ಇಲ್ಲ. ಇವನ್ ಹುಟ್ಟದಾಗಿಂದ ಸಾಯೋವರೆಗೂ ಇವನ್ ಮಾಡಿರುವಂತ ಖರ್ಚು 9 ರೂಪಾಯಿ 25 ಪೈಸಾ ಅಷ್ಟೇ, ಹಳೆ ಭೂತಯ್ಯನ ಬಿಟ್ಟು. ನೋಡಿ, ಭೂತಯ್ಯನ ಸೊಸೆ ಡೈಲಾಗ್ ಶುರು ಆಗ್ತಿದೆ. ಯಾರು ಗಾಬರಿ ಬೀಳ್ಬೇಡಿ. ಇಂಗ್ಲಿಷ್ ಬೇಕಂದ್ರೆ ಕಲ್ತ್ಕೊಳ್ಳಿ, ಆದ್ರೆ ಕನ್ನಡ ಮಾತ್ರ ಮರಿಬೇಡಿ. ಓ ಮೈ ಡಿಯರ್ ಮಾವ. ಓ ಸರಿ 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 ಸರಿ, ನಿಂಗೆ ಇಂಗ್ಲಿಷ್ ಬರಕ್ಕಿಲ್ಲ ಅಲ್ವಾ? ಕನ್ನಡ ಮೀಡಿಯಮ್ಮು. ಯುವರ್ ಗ್ರ್ಯಾಂಡ್ ಸನ್. ಓ ಅಂದ್ರೆ ನಿಮ್ಮ ಮೊಮ್ಮಗನಿಗೆ ನಾನ್ ತೋರಿಸ್ತಾ ಇರೋ 100ನೇ ಗರ್ಲು. ಯಾವ ಗರ್ಲುನು ಆ ನಿನ್ನ ಬ್ಲ್ಯಾಕ್ ಪರ್ಲ್ನ ಒಪ್ಕೋತಾ ಇಲ್ಲ. ಹೆಂಗಾರ ಮಾಡಿ ಒಪ್ಕೊಳಂಗ್ ಮಾಡು. ಇದೇ ಲಾಸ್ಟ್ ಸೆಟಪ್ಪು. ಇನ್ಯಾವ ಗರ್ಲೂ ನಾನು ತೋರ್ಸಕ್ ಹೋಗೋಕ್ಕಿಲ್ಲ. ಆಶೀರ್ವಾದ ಮಾಡು, ನಿನ್ ವಂಶ ಬೆಳೀಲಿ. ಆಶೀರ್ವಾದ ಮಾಡು. ನೋಡು, ನೀನೇನಾದ್ರೂ ಆಶೀರ್ವಾದ ಮಾಡಲಿಲ್ಲ ಅಂದ್ರೆ ನಾ ಕರ್ಕೊಂಡು ಹೋಗ್ಬಿಟ್ಟು ಬಿಡ್ದಿನಾಗೆ ಯಾವ್ದು ಆಶ್ರಮ ಐತಂತೆ ಅಲ್ಲಿ ಕರ್ಕೊಂಡೋಗಿ ಸೇರಿಸ್ಬಿಟ್ಟು ಬರ್ತೀನಿ. ಎಲ್ಲ ವ್ಯವಸ್ಥೆನೂ ಐತಂತೆ. ನೀನೇನಾದ್ರೂ ಆಶೀರ್ವಾದ ಮಾಡಿದ್ರೆ 101 ತೆಂಗಿನಕಾಯಿನ ನೀನ್ ಫೋಟೋ ಹೊಡಿತೀನಿ. ಏನೇ ಫೋನಲ್ಲಿ 1 ವಿಡಿಯೋನು ಇಟ್ಕೊಂಡಿಲ್ಲ? ಶ್ರುತಿ, ಏನ್ ಮಾಡ್ತಿದ್ದೀರಾ ಎಲ್ರು? ಅದು ಅಪ್ಪ, ನೋಡು, ಕೆಮ್ಮಾಳೆಯಿಂದ ನೀನ್ ನೋಡೋದಕ್ಕೆ ಹುಡುಗ ಬರ್ತಿದ್ದಾನೆ. ನೀನು ಹೋಗಿ ರೆಡಿ ಆಗು. ಓ ಮೈ ಸನ್, ಮೈ ಬ್ಯೂಟಿಫುಲ್ ಸನ್, ನೀ ಮಾಡಿರೋ ಅಚೀವ್ಮೆಂಟು
ನಮ್ಮ ಫ್ಯಾಮಿಲಿನಾಗೆ ನೋ ಒನ್ ಡನ್. Really? ಅಷ್ಟೇ ಯಾಕೆ ಸುತ್ತಮುತ್ತ ಹತ್ತಳ್ಳಿನಾಗೆ ಯಾರು ನೋಡನ್. ಬಾಬಾ ಹೋಗಕ್ ಮುಂಚೆ ಗಾಡ್ದು ಗ್ರ್ಯಾಂಡ್ ಪಾದು ಎಲ್ಲರದು ಬ್ಲೆಸ್ಸಿಂಗ್ ತಗೋ. ಟಿಕ್ ಟಿಕ್ ಕಮ್ ಕಮ್. ಧರ್ಮಸ್ಥಳದ ಮಂಜುನಾಥ, ತಾಯಿ ಚಾಮುಂಡೇಶ್ವರಿ, ನಂಜುಂಡೇಶ್ವರ, ಅಯ್ಯೋ 330 ಕೋಟಿ ದೇವತೆಗಳೇ, ಇವತ್ತಾದರೂ ನನ್ನ ಮೇಲೆ ಕೃಪೆ ತೋರಿಸಿ. ತಾತ ನೋಡೋಕ್ಕೆ ನಿಂತರನೇ ಇದ್ದೀನಿ, ಆದರೂ ನನ್ನ ಮೇಲೆ ಕರುಣೆ ತೋರಿಸ್ತಾ ಇಲ್ಲ. ಇನ್ನೂ ಯಾಕೆ ಸಿಂಗಲ್ ಆಗಿ ನಾನು ಊರೂರು ಸುತ್ತಿಸ್ತಾ ಇದೀಯಾ? ನೋಡೋ, ಇವತ್ತು ಹೋಗಿರೋ ಕೆಲಸ ಆಗಿಲ್ಲ ಅಂದರೆ ನೀನು ನಮ್ಮ ತಾತ ಭೂತ ಏನೂ ಅಲ್ಲ, ನಾನು ನಿನ್ನ ಮೊಮ್ಮಗ ಅಯ್ಯೂನೂ ಅಲ್ಲ. ಇವತ್ತೇನಾದರೂ ಹುಡುಗಿ ಓಕೆ ಆದರೆ ನೀನು ತಾತ, ಇಲ್ಲ ಅಂದರೆ ಭೂತ. ಓಕೆನಾ ಮಮ್ಮಿ? ಓ ಶಿಟ್, ಸ್ಟಾಪ್. ವೈ? ಐ ಫರ್ಗಟ್. ಏನು? ನೀನ್ ಹೋಗ್ಬೇಕಾದ್ರೆ ನೋ ಟೇಕಿಂಗ್ ಮೈ ಬ್ರದರು. ಅಲೋನ್ ಗೋ ಅಲೋನ್ ಕಮ್, ಅಲೋನ್ ಗೋ ಅಲೋನ್ ಕಮ್. Okay, ವಿಜಯಶಾಲಿ ವಿಜಯಶಾಲಿ ಆಗು. Thank you. ಕಮಾನ್. ಶ್ರುತಿ ನಿನ್ ಹುಡ್ಗ ಯಾವ ತರ ಇರ್ಬೇಕೆ? ಏ ಹೋಗೆ. ಏ ಹೇಳೆ, ಯಾವ ತರ ಇರ್ಬೇಕು? ಹೇ, ಅದನ್ನು ಕೇಳ್ಬೇಕಾ? ಎಲ್ಲಾ ಹುಡ್ಗಿರ್ಗೂ ಯಾವ ತರ ಆಸೆ ಇರುತ್ತೋ ಇವಳಿಗೂ ಹಾಗೆ ಇರುತ್ತೆ. ದರ್ಶನ್ ತರ ಮೈಕಟ್ಟಿರ್ಬೇಕು, ದಿಗಂತ್ ತರ ಪರಂಗಿ ಹಣ್ಣ್ ತರ ಕೆಂಪಗಿರ್ಬೇಕು, ಗಣೇಶ್ ತರ ಗುಂಡ್ಗುಂಡಗಿರ್ಬೇಕು. ಅದೇ ತರ ಇವಳಿಗೂ ಆಸೆ ಇರುತ್ತೆ. ಇಲ್ಲ, ನನ್ಗೆ ಆ ಥರ ಹುಡ್ಗ ಬೇಡಪ್ಪ. ಏ ಯಾಕೆ? ಯಾಕೆಂದ್ರೆ ಹುಡ್ಗ ಆ ಥರ ಇದ್ರೆ ಒಂದು ಎಲ್ಲಾ ಹುಡ್ಗಿರು ಅವನ್ನ ಲವ್ ಮಾಡ್ತಾರೆ, ಇಲ್ಲ ಅವನು ಎಲ್ಲಾ ಹುಡ್ಗಿರಿಗೂ ಸೈಟ್ ಹಾಕ್ತಾನೆ. ಯಾವ ತರ ಹುಡುಗ ಬೇಕು? ನನಗೆ ಹುಡ್ಗ ನೋಡಕ್ ಚೆನ್ನಾಗಿರ್ಬಾರ್ದು, ಡಬ್ಬ ಥರ ಇರ್ಬೇಕು. ಸಣ್ಣಕ್ಕೆ ಒಣಗಿಕೊಂಡು ಹೊಟ್ಟೆ ಬೆನ್ನಿಗೆ ಕಚ್ಕೊಂಡಿರ್ಬೇಕು. ಯಾಕೆಂದ್ರೆ ಅವನು ನನಗೆ ಹೊಡೆಯೋ ಥರ ಇರಬಾರ್ದು. ನಾನೇ ಒಂದೆರಡು ಡೇಟ್ ಒಂದು ಮಡಗಿದ್ರೆ 3 ದಿವಸ ಮೇಕೆದೇಳ್ಬಾರ್ದು, ಹಂಗಿರ್ಬೇಕು. ಆಮೇಲೆ ಕರ್ರಗಿರ್ಬೇಕು. ಕರ್ರಗಂದ್ರೆ ದುನಿಯಾ ವಿಜಿಗೂ ಕಾಂಪಿಟಿಷನ್ ಕೊಡೋ ಥರ ಇರಬೇಕು, ಆ ಥರ ಕರ್ರಗಿರ್ಬೇಕು. ಆಮೇಲೆ ಪೆದ್ದನ್ ಥರ ಇರಬೇಕು. ಪೆದ್ದನ್ ಥರ ಪೆದ್ದಗಿದ್ದ ಪಿಕ್ಚರಲ್ಲಿ ದ್ವಾರಕೀಶ್ ಇದಾನಲ್ಲ ಅಷ್ಟು, ಇಲ್ಲ ಅಷ್ಟಲ್ಲ, ಅದಕ್ಕಿಂತ ಜಾಸ್ತಿ ಪೆದ್ದ ಇರಬೇಕು. ನೋಡಿದ್ರೆ ಅಯ್ಯೋ ಪಾಪ ಅನ್ಸ್ಬೇಕು. ಯಾಕೆ ಅಂದ್ರೆ ಈ ತರ ಇದ್ರೆ ಅವ್ನ್ ಯಾವ ಹುಡ್ಗಿನೂ ಲವ್ ಮಾಡಿರಲ್ಲ, ಯಾವ ಹುಡ್ಗಿ ಅವನನ್ನು ಲವ್ ಮಾಡಿರಲ್ಲ. ಅಕಸ್ಮಾತ್ ಅವ್ನ್ ಕಾಳು ಹಾಕಕ್ಕೂ ಟ್ರೈ ಮಾಡಿದ್ರು ಯಾವ ಹುಡ್ಗಿನೂ ಅವನ ಕಣ್ಣೆತ್ತಿ ನೋಡಲ್ಲ. ಫ್ರೆಶ್ ಆಗಿರ್ತಾನೆ ನನಗೋಸ್ಕರ. ಎಂತ ಹುಚ್ಚಾಸೆ ಇಟ್ಕೊಂಡಿದ್ಯಾ? ನಿಜ ಕಣೆ, ಹಂಗೆ ಇರ್ಬೇಕು ಹುಡ್ಗ ಅಂದ್ರೆ, ಸೂಪರ್ ಆಗಿರ್ತಾನೆ. ಮಲ್ಲಿ ಒಬ್ಳೆ ಬರ್ತಾವಳೆ. ಮಲ್ಲಿ ನಿನ್ಮೇಲೆ ನನಗೆ ಮನಸ್ಸೈತೆ, ಕಣ್ಣ ತುಂಬ ನಿನ್ನ ಗೊಂಬೆ ತುಂಬೈತೆ. ಆ ಮಲ್ಲಿ ನಿನ್ಮೇಲೆ ನನಗೆ ಮಲ್ಲಿ, ನಿನ್ಮೇಲೆ ನನಗೆ ಮಲ್ಲಿ. ಹಾಯ್ ಮಲ್ಲಿ. ಮಲ್ಲಿ ಎಲ್ಲೋಗಿದ್ದೆ? ಶೂಟಿಂಗ್ ಹೋಗಿದ್ದೆ, ಮುಗಿಸ್ಕೊಂಡ್ ಮನೆಗೆ ಹೋಯ್ತಾವ್ನಿ. ಯಾವ್ದು ಸಿನಿಮಾ? ನಿರ್ದೋಸೆ ಪಾರ್ಟ್ 2 ಅಲ್ಲ, ಮುಂಗಾರು ಮಳೆ ಪಾರ್ಟ್ 3. ಪಾರ್ಟ್ 3 ಹುಷಾರ್ ಕಣಮೆ. ಗಣೇಶನ ಎದೆ ಮೇಲೆ ಕಾಲ್ಗಿಲ್ ಮಾಡಕ್ಬಿಟ್ಟಿಯಾ? ಆ ಹುಡ್ಗ ಎದೆ ಕೈ ಹಾಕೊಂಡ್ ಪರ ಕೆರ್ಕೊಂಡ್ಬಿಟ್ಟವನೆ. ಸರಿ, ಕೂಗಿದ್ದೇನೆ ಕೇಳು, ಮನೆಗೆ ಹೋಗ್ಬೇಕು, ಒತ್ತಾಯ್ತದೆ. ಏನಿಲ್ಲ, ಎಲ್ಲ ಹೋಗಿದ್ ಬರ್ತಾ ಇದ್ಯಾ? ಹೆಂಗಿದ್ಯಾ ಏನು ಅಂತ ವಿಚಾರ್ಸಣ ಅಂತ. ಕಣ್ ಕಾಣಕ್ಕಿಲ್ವಾ? ಹುಲ್ಗರೆ ಹೊತ್ಕೊಂಡಿರೋದು. ಗದ್ದೆ ತಕ್ಕೋಗಿದೆ ಹುಲ್ ಕುಯ್ಯಕ್ಕೆ. ಬಲೆ ಮಾತು ಕಲ್ತ್ಬಿಟ್ಟಿದ್ಯಾ? ಅದನ್ನು ಫಸ್ಟೇ ಹೇಳ್ಬೇಕು ತಾನೆ. ಊರಾಗೆಲ್ಲ ಮಾತಾಡ್ತಾವ್ರೆ ಗಂಡ ಬಿಟ್ಮೇಲೆ ಸಾನೆ ಕಷ್ಟಪಡ್ತಾ ಇದೀಯಾ ಅಂತ. ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಕೇಳಿದೆ. ಹೆಂಗಾಯ್ತದ ಮೈಗೆ? ಹೆಣ್ಣಂಗ್ಸ ಹುಲ್ಲೋರೆ ಹೊತ್ಕೊಂಡಿದ್ಯಾ, ಹೆಲ್ಪ್ ಮಾಡೋಣ ಅಂದ್ರೆ ಯಾಕಮ್ಮ ಹಿಂಗಾಡ್ತೀಯಾ? ಆಗ್ಲೇ ಬೇರೆ ಏನಕ್ಕೋ ಹೆಲ್ಪ್ ಮಾಡ್ಲಾ ಅಂದಂಗಿತ್ತು. ಕಳ್ಳಿ
ನನ್ನ ಚಿನ್ನ ಅರ್ಥ ಮಾಡ್ಕೊಂಬಿಟ್ಟೆ ನೀನು. ನಿಮ್ಮಪ್ಪ ಊರು ತುಂಬ ಹೇಳ್ಕೊಂಡು ತಿರುಗ್ತಾವನೆ ನನ್ನ ಮಗಳಿಗೆ ಬೇರೆ ಗಂಡು ನೋಡ್ತಾ ಇದ್ದೀನಿ ಅಂತ. ನಾನು ಗಂಡ್ಸೆ ಅಲ್ವಾ? ಅದಕ್ ನೀನ್ ಯಾಕೆ ಹಿಂಗ್ ನುಲಿತಿದ್ಯೆ? ನಾನು ಒಳ್ಳೆ ಬ್ಯಾಟ್ಸ್ಮನೇ. ಅದಕ್ ನಾನೇನ್ ಮಾಡ್ಲಿ? ಸರಿಯಾದ ಫೀಲ್ಡ್ ಸಿಕ್ಕಿಲ್ಲ. ಅದಕ್ಕೆ ಇನ್ನು ನಿನ್ ಫೀಲ್ಡ್ ಸಿಕ್ಕಿಲ್ಲ. ನನಗೂ ಒಂದ್ಸರಿ ಫೀಲ್ಡ್ ಸಿಕ್ಕಿದ್ರೆ ಬ್ಯಾಟ್ ಮಾಡೋ ಅವಕಾಶ ಸಿಗುತ್ತೇನೋ ಅಂತ ಕೇಳಿದೆ. ಅಲ್ಲ, ನೀನ್ ಒಂದ್ಸತಿನೂ ಫೀಲ್ಡ್ಗೆ ಇಳ್ದಿಲ್ಲ ಅಂತ ಅಂದ್ಮೇಲೆ ನೀನ್ ಒಳ್ಳೆ ಬ್ಯಾಟ್ಮನ್ ಅಂತ ನಿಂಗೆ ಹೆಂಗ್ ಗೊತ್ತು? ನನ್ನ ಮೇಲೆ ನನಗೆ ಡೌಟ್ ಬರ್ಸ್ತಾಳೆ. ನಾನು ಬೇರೆ ಒಂದ್ ಮ್ಯಾಚ್ ಸರಿಯಾಗಿ ಆಡಿಲ್ಲ. ಅದು ನಾನು ಅವಾಗ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಮನೇಲಿ. ಅವ್ರವ್ರ ಕೆಪಾಸಿಟಿ ಅವ್ರಿಗೆ ಗೊತ್ತಿರುತ್ತೆ. ನಿನಗೂ ಗೊತ್ತಾಗಬೇಕು ಅಂದ್ರೆ ಇಬ್ರು ಒಂದೇ ಸರಿ ಫೀಲ್ಡ್ ಇಳಿಬೇಕು. ಆಡೋಣ? ಇದ್ಯಾಕೋ ಜಾಸ್ತಿ ಆಯ್ತು. ಇಲ್ಲ, ಕಡಿಮೆನೇ ಆಡ್ತೀನಿ. ಸುಮ್ನೆ ಹೊಂಟೋದ್ರೆ ಸರಿ. ಇವಾಗ ಯೋಚನೆ ಮಾಡಮಲ್ಲಿ, ಬೇಕಾದ್ರೆ ನಂದೇ 2 ಎಕರೆ ಜಮೀನು ವಧುದಕ್ಷಿಣೆ ಅಂತ ಕೊಟ್ಬಿಡ್ತೀನಿ. ಅಲ್ಲ, ಬಿದ್ದೋಗಿರೋ ಮರಕ್ಕೆ ನೀರು ಕುಡ್ಸಿದ್ರೆ ಚಿಗುರೋಡ್ದದ ಅಂತ ಕರ್ಮ ನನ್ಗೆ ಯಾಕೆ? ಓಲಿ ಬಿಟ್ಬಿಡು ಮಲ್ಲಿ. ಲೈಫ್ ಟೈಮ್ ವ್ಯಾಲಿಡಿಟಿ ಸಿಗದಿದ್ರು ಪರವಾಗಿಲ್ಲ. ಮಂತ್ಲಿ ಪ್ಯಾಕೇಜ್ ಇಲ್ಲ ವಾರದ ಪ್ಯಾಕೇಜ್, ಅದು ಆಗಲ್ವಾ? ಒಂದು ದಿನದ ಪ್ಯಾಕೇಜ್, ಅದು ಆಗಲ್ವಾ? 1 ಗಂಟೆ ಪ್ಯಾಕೇಜ್ ಕೊಡೆ ಸಾಕು. ಅದನ್ನೇ ಜೀವನ ಪೂರ್ತಿ ನೆನೆಸ್ಕೊಂಡು ಆರಾಮಾಗಿರ್ತೀನಿ. ಪಂಚಾಯತ್ಗೆ ಯಾಕ್ಲ ಬರಲಿಲ್ಲ? ನೀನ್ ಅವಾಗ್ಲೇ ಬರ್ಬೇಕಾಗಿತ್ತು, ಒಳ್ಳೆ ಮಜಾ ಇತ್ತು. ಹೌದಾ, ಪಂಚಾಯತ್ ಇತ್ತೆ ಅವತ್ತು. ಮಗ, ಯಾರಾದ್ರೂ ಗಂಡ ಹೆಂಡತಿ ಬೇರೆ ಬೇರೆ ಆದ್ರ ಯಾಕಪ್ಪ ಒಂದು ಮಾಡ್ತೀಯಾ? ಇಲ್ಲ, ಒಂದಾಗಣ ಅಂತ. ಕಷ್ಟದಲ್ಲಿರೋರ್ಗೆ ಅವಾಗ ಹೆಲ್ಪ್ ಮಾಡ್ತಿರ್ಬೇಕು ಕಣ್ರಲ್ಲ. ಓ, ಸಿಕ್ದವ್ರಿಗೆಲ್ಲ ಹೆಲ್ಪ್ ಮಾಡ್ತಿದ್ರೆ ಹೆಲ್ತ್ ಹಾಳಾಗೋಯ್ತದ ಕಡ. ಗಾಡಿ ಓಡ್ಸಕ್ಕೆ ರೆಡಿ ಆದ್ಮೇಲೆ ಬಿದ್ದು ತಲೆ ಹೊಡ್ಕೊಳಕ್ಕೂ ರೆಡಿ ಇರ್ಬೇಕು. ಇಲ್ಲ ಅಂದ್ರೆ ಹೆಲ್ಮೆಟ್ ಹಾಕೊಂಡ್ ಗಾಡಿ ಓಡಿಸ್ಬೇಕು. ಹೆಲ್ಮೆಟ್ ಹಾಕ್ತಾ ಗಾಡಿ ಓಡಿಸಿದ್ದಕ್ಕೆ ಇವತ್ತು ಪಂಚಾಯತಿ ಮಾಡಿ. ಒಂದಾಗಿರೋ ವಿಷಯ ನಮ್ಗೆ ಆಗ್ಬಿಡ್ರಲ್ಲ. ಅದ್ ಸರಿ, ಇಷ್ಟೋ ತನಕ ಎಲ್ಲೋಗಿದ್ದಲ್ಲ? ನನ್ ಮಗ ತಿಮ್ಮಗೋಡ್ ಹಿಂಗೆ ಟೈಟ್ ಮಾಡಿಸ್ಬಿಟ್ಟು ಗಾಡಿ ತರೋಷ್ಟ್ರಲ್ಲಿ ಇಷ್ಟೊತ್ತಾಯ್ತು. ಇದು ಬೇರೆ ಲೈಟ್ ಕಂಬ ಕಡೆ ನಾಯಿ ಕಾಲೆತ್ತ ತರ ಅವಾಗ ಮೂಡ್ ಬಂದಾಗ ಆಫ್ ಆಯ್ತದೆ. ಒಳ್ಳೆ ಗಾಡಿ. ಒಂದ್ 500,000 ಇದ್ರೆ ಕೊಳ್ಳ. ಉಗ್ರಾಣಪುರ ದುಡ್ಡಿಗೆ ಹೆಣ್ಣೋಡಕ್ ಹೋಗ್ತಾ ಇದ್ದೀನಿ. ಆ ಕಡೆ ಬರ್ತೆ ATM ಅಲ್ಲಿ ತಂದು ಕೊಟ್ಬಿಡ್ತೀನಿ. ಲೇ, ATM ಅಲ್ಲಿ ದುಡ್ಡು ತೆಯಕ್ಕೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಅಂತ ಒಂದಿರ್ಬೇಕು, ಅದ್ರಲ್ಲಿ ದುಡ್ಡು ಅಂತ ಇರ್ಬೇಕು. ಅದನ್ನ ತೆಯಕ್ಕೆ ಕಾರ್ಡ್ ಕೊಡ್ತಾರೆ, ಅದಿರ್ಬೇಕು. ಅದಿದ್ರೆ ಅಕೌಂಟ್ ಅಲ್ಲಿ ದುಡ್ಡು ತೆಗಿಬಹುದು. ಇಷ್ಟೆಲ್ಲ ಆಯ್ತಾ? ನಂಗೆ ಗೊತ್ತೇ ಇರ್ಲಿಲ್ಲ. ಹೋಗ್ಲಿ ಬಿಡು, 1,000 ರೂಪಾಯಿ ಕೊಡು. ನಮ್ಮ ಮಾವ ಬರೋಕ್ಕಿಂತ ಮುಂಚೆ ಹೋಗ್ಬೇಕು. ಕೊಡ್ಲೇ ಇಲ್ಲ ಅನ್ಬೇಡ. ನಿಮ್ ಮಾವನ ಅದ್ ಯಾವಳ ಜೊತೆ ಹೋಗಿಸ್ಕೊಂಡು ಒದೆ ತಿನ್ಕೊಂಡ್ ಬಿದ್ದವನೋ. ಮ್ಯಾಚ್ ಮಾತ್ರ ಕ್ಯಾನ್ಸಲ್ ಮಾಡ್ಬೇಡ ಕಣೆ. ಗದ್ದೆ ಕಡೆ ಹೋಗೋಣ. ಅಯ್ಯಪ್ಪ, ನಿನ್ ಜನ್ಮಕ್ಕೆ ಮನೆ ಆಳ್ ಮೂದೇವಿನ್ ತಗೊಂಬಂದು ಮಾನ್ಗೆಟ್ ನನ್ ಮಗ. ಟೆಸ್ಟ್ ಮ್ಯಾಚ್ಗೂ ಒಪ್ಲಿಲ್ಲ, ಒನ್ ಡೇಗೂ ಒಪ್ಲಿಲ್ಲ, 2020ಗೂ ಒಪ್ಲಿಲ್ಲ, 1 ಗಂಟೆಗೂ ಪ್ರಯೋಜನ ಇಲ್ವಾ ನಾನು? ನೋಡ, ನೀನ್ ಕೊಡಲ್ಲ ಅಂದ್ಬಿಡು. ಹಿಂಗೇನೋ ಮಾತಾಡ್ಬೇಡ. ಆಯ್ತು ಬಿಡ್ರಿ, ಕೊಡಬೇಡಿ. ಯಾವನು ನನ್ನ ಜೊತೆ ಮಾತಾಡ್ಬೇಡಿ, ಹೋಯ್ತೀನಿ. ಓ, ಆಯ್ತು ಬಿಡು, ಡವ್ ಮಾಡಬೇಡ, ಕೊಡ್ತೀನಿ. ಈ ಕೊಡ್ಬಿಡಿರು, ಆಮೇಲೆ ಕೊಡು. ನಮ್ಮ ಮಾವ ಬತ್ತಾವನೆ. ನಾನು ಏನ್ ನೋಡಕ್ಕೋ ಇರೋ ಈ ಥರ ವಿಷಯನ ಅವ್ನಿಗೆ ಹೇಳ್ಬಿಡ್ಕೊಳ್ಳಿ, ಎಲ್ಲ ಹಾಳು ಮಾಡಕ್. ವಾ ಬಾ ಮಾವ. ತರಿತ ನಮ್ಗೆ ಈಗಲೇ ಬರ್ಬೇಕಾ? ಎಲ್ಲಿಗೋ ಹೊರಟಂಗದೆ? ಗದ್ದೆ ತಕ್ಕೆ ನೀರ್ ಕಟ್ಟಕ್ ಹೋಯ್ತಿದ್ದೀನಿ. ಇಲ್ಲಿದ್ದು ನಾನೇನ್ ಮಾಡ್ಲಿ? ನಾನು ಬರ್ತೀನಿ. ನೀನ್ ಎಲ್ಲಿ ಬತ್ತೀಯ? ಲೇ, ನೀನ್ ಗದ್ದೆಗೆ ನೀರ್ ಬಿಡೋ, ನಾನು ಬದಿನ ಮೇಲೆ ಕೂತ್ಕೊಂಡು ನೋಡ್ತಾ ಇರ್ತೀನಿ. ಫಸ್ಟ್ ತೋಟಕ್ಕೆ ಹೋಗ್ಬಿಟ್ಟು ಕಾಯಿ ಕಿತ್ತಾಕ್ಬಿಟ್ಟು ಆಮೇಲೆ ಗದ್ದೆ ತಕ ಹೋಯ್ತೀನಿ. ನಾನು ಅಲ್ಲಿಗೆ ಬರ್ತೀನಿ. ಏನೋ ಅಲ್ಲಿ ಬಂದು ನಾನು ಕೀಳ್ತಿರ್ತೀನಿ, ಎಣಿಸ್ತಿರ್ತೀಯ ನೋಡು. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಹೆಣ್ಣು ನೋಡಕ್ ಹೋಗ್ತಾ ಇದ್ದೀನಿ, ನೀನ್ ಕರ್ಕೊಂಡು ಹೋಗಲ್ಲ, ಒಬ್ಬನೇ ಹೋಯ್ತೀನಿ. ಬಾವೈದಾ, ನಿನ್ನೊಬ್ಬನ್ನೇ ಕಳ್ಸಲ್ಲ ಕಣೋ. ಅಯ್ಯೋ ಮಾವ, ಇದುವರೆಗೂ 99 ಹೆಣ್ಣೆಕ್ಳು ಹಾಳು ಮಾಡಿದ್ದೆ. ಇದೊಂದಾರು ಬಿಟ್ಬಿಡು. ಲೇ, 99 ಹಾಳು ಮಾಡಿ ಅಂದ್ರೆ ಇವರೆಲ್ಲ ಏನ್ ತಿಳ್ಕೊಬೇಕು ನನ್ನ ಬಗ್ಗೆ? ಅಂದ್ರೆ ಮದ್ವೆ ಹಾಳು ಮಾಡಿದ್ಯಾ ಅಂತ ಹೇಳಿದ್ದು. ನೋಡಪ್ಪ, ಈ ಸರಿ ಒಂದು ಮಾತಾಡಲ್ಲ, ಸರಿನಾ? ಇವನ್ ಮೇಲೆ ಕಣೋ. ತೆಗಿರಿ ಕೈನಾ. ನಾನ್ ಕರ್ಕೊ ಹೋಗಲ್ಲ. ಬಾರ ಕೂತ್ಕೊಳ. ಏಯ್, ನಂಗೆಲ್ಲ ಗೊತ್ತದೆ. ಎತ್ತ ಕಾಸೆತ್ತ ತೋಳಪ್ಪ. ಆಯ್ತು ಅಳಿಮಯ್ಯ, ಈ ಸರಿ ಕೆಡ್ಸಲ್ವೋ? ಕೊಡಿಸ್ತೀನಿ. ಬಂದದ್ ನಡಿ ನಡಿ ನಡಿ. ಹೋಗ್ರಪ್ಪ, ಎಲ್ಲ ಹೋಗಿ. ಪಂಡಿತ್ರೆ, ಓಹೋ, ಬಾಮ್ಮ ರತ್ನಮ್ಮ. ಪಂಡಿತ್ರೆ, ನೀನೇನು ಹೇಳ್ಬೇಡ, ನನ್ಗೆಲ್ಲ ಗೊತ್ತಾಯ್ತು. ಎಲ್ಲಿ ಕೈ ಕೊಡು. ನಿನಗೆ ಹೊಟ್ಟೆ ನೋವಲ್ವಾ? ನೋಡಮ್ಮ, ಹೊಟ್ಟೆ ನೋವು ಹೆಣ್ಣು ಮಕ್ಕಳಿಗೆ ತವ್ರ ಮನೆ ಇದ್ದಾಗೆ. ಗುಡಿ ಪಂಡಿತ್ರೆ, ಹೊಟ್ಟೆ ನೋವು ಇಲ್ಲ, ಯಾವ ಎದೆ ಉರಿನೂ ಇಲ್ಲ. ಓಹೋ, ಹಾಗಾದ್ರೆ ತಲೆನೋವ? ಅಯ್ಯೋ, ತಲೆನೋವು ಇಲ್ಲ, ಯಾವ ನೋವು ಇಲ್ಲ. ಸುಮ್ಕೆ ಇಲ್ದಿದ್ದೆಲ್ಲ ನೋವು ಬರ್ಸ್ಬೇಡಿ ನೀವು. ಮತ್ತ್ಯಾಕ್ ಬಂದೆ? ನಂಗೆ ರಾತ್ರಿ ಎಲ್ಲ ನಿದ್ರೆನೆ ಬರೋಕಿಲ್ಲ. ಅದಕ್ಕೆ ನಿಮ್ ತವ ಗುಳಿಗೆ ತಗೊಂಡೋಗೋಣ ಅಂತ ಬಂದಿರೋದು. ನಾನೇ ಹೇಳ್ಬೇಕು ಅಂತಿದ್ದೆ, ಅಷ್ಟ್ರಲ್ಲಿ ನೀನೇ ಹೇಳ್ಬಿಟ್ಟೆ. ಅದ್ ಸರಿ, ರಾತ್ರಿ ಯಾರ ಹತ್ರ ಮಲ್ಕೋತೀಯ ನೀನು? ಅಯ್ಯೋ ಪಂಡಿತ್ರೆ, ಯಾವ ಮೊಗ್ಲಲ್ಲಿ ಎದ್ದಿದ್ದೀರಾ ಇವತ್ತು? ತಪ್ಪು ತಿಳ್ಕೊಬೇಡಮ್ಮ, ಅಪಾರ್ಥ ಮಾಡ್ಕೋಬೇಡ. ನಾನ್ ಕೇಳಿದ್ದು, ನೀನು ಮಕ್ಕಳ ಜೊತೆ ಮಲ್ಕೋತೀಯ ಅಥವಾ ಗಂಡನ ಜೊತೆ ಮಲ್ಕೋತೀಯ ಅಥವಾ ಒಬ್ಳೇ ಮಲ್ಕೋತೀಯ ಅಂತ. ಹಂಗನ್ನಿ, ನಾನು ನನ್ ಗಂಡನ ಜೊತೆನೆ ಮನಿಕೊಳ್ಳೋದು. ಹಾಗಾದ್ರೆ ಗುಳಿಗೆ ನಿನಗೆ ಕೊಡ್ಲಾ ಇಲ್ಲ ನಿನ್ನ ಗಂಡನ ಕೊಡ್ಲಾ? ಬೇಡ ಬಿಡು,
ನಿನ್ನ ಗಂಡನಿಗೆ ಕೊಡ್ತೀನಿ. ಯಾಕೆ? ಅವನು ಸುಮ್ಮನೆ ಮಲ್ಕೊಂಡ್ರೆ ತಾನೇ ನೀನು ಆರಾಮಾಗಿ ನಿದ್ದೆ ಮಾಡ್ಬೋದು. ಅದೇ ನಮ್ಮ ಔಷಧಿ ಗುಣ. ನೋಡಮ್ಮ, ಇದನ್ನ ತಗೊಂಡ್ರೆ 1 ಗಂಟೆಯಿಂದ 2 ಗಂಟೆವರೆಗೂ ಚೆನ್ನಾಗಿ ನಿದ್ದೆ ಮಾಡಬಹುದು. ಆಮೇಲೆ ಇದಿದೆಯಲ್ಲ, ಇದನ್ನ ತಗೊಂಡ್ರೆ ಸುಮಾರು ಒಂದು 4-5 ಗಂಟೆ ಕಾಲ ನಿದ್ರೆ ಮಾಡ್ಬೋದು. ಆಮೇಲೆ ಇದಿದೆಯಲ್ಲ, ಇದು ತಗೊಂಡ್ಬಿಟ್ರೆ ಪರ್ಮನೆಂಟ್ ನಿದ್ದೆ ಮಾಡ್ಬೋದು. ಬೇಡ ಹಾಗಾದ್ರೆ ಇದು ಬೇಡವಾ? ಮತ್ತೆ ನೋಡಮ್ಮ, ಇದಿದೆಯಲ್ಲ, ನೋಡಕ್ಕೆ ಒಳ್ಳೆ ಸೇಮ್ ಗೋಲಿ ತರನೇ ಇರುತ್ತೆ. ಇದು ತಗೊಂಡ್ಬಿಟ್ರೆ ಸುಮಾರು 12 ಗಂಟೆ ಕಾಲ ನಿದ್ರೆ ಮಾಡಬಹುದು. ಮೈ ಮೇಲೆ ನೀರು ಹಾಕಿದ್ರು ಎದ್ದೇಳಲ್ಲ, ತಲೆ ಮೇಲೆ ಕೊಲ್ಲೆತ್ತು ಹಾಕಿದ್ರು ಎದ್ದೇಳಲ್ಲ. ಹಂಗಾದ್ರೆ ಇದೇ ಗುಳಿಗೆ ಕೊಡಿ. ತಗ, ಊಟ ಮಾಡ್ಮೇಲೆ ಕೊಡಮ್ಮ. ಆಮೇಲೆ ಇನ್ನೊಂದು ವಿಚಾರ, ಈ ಗುಳಿಗೆನ ನೀರಿಗೆ ಹಾಕಿದ ಕೂಡಲೇ ಪರ್ರಂತ ಕರ್ಕೊಂಡ್ಬಿಡುತ್ತೆ. ಅದು ನೀರಿದ್ದಾಗೆ ಇರುತ್ತೆ. ಅದನ್ನೇ ನಿನ್ ಗಂಡ ಕುಡಿಸ್ಬಿಡು. ಬಾರಮ್ಮ, ನಿದ್ರೆ ಮಾತ್ರೆ ತಂದಿರೋ ರತ್ನಮ್ಮ, ಬಾಬಾ. ಪಂಡಿತ್ರು ಒಳ್ಳೆ ಗುಳಿಗೆನೆ ಕೊಟ್ಟವ್ರೆ. ಇವತ್ ರಾತ್ರಿ ನಮ್ಮ ಯಜಮಾನಂಗೆ ಹಾಕದೆಯ. ಹಾಕಮ್ಮ, ಹಾಕು, ನೋಡ್ಕೊಂಡು ಹಾಕು. ನಿನ್ ಗಂಡನಿಗೆ ಹಾಕ್ತಿಯೋ ಬೇರೆಯವ್ರಿಗೆ ಹಾಕ್ತಿಯೋ? ಲೇ ಅಳಿಮಯ್ಯ, ಗಾಡಿ ಹಿಂಗ್ ಹೋಗ್ತಾ ಇರೋದು ನೋಡಿದ್ರೆ ಅಲ್ಲಿ ತಲುಪ್ತೀವಿ ಅನ್ನೋ ನಂಬಿಕೆನೇ ಇಲ್ಲ ಕಣೋ. ತಲುಪ್ತೀವಲ್ವೋ ಗೊತ್ತಿಲ್ಲ, ವಾಪಸ್ ಬರಲ್ಲ ಅನ್ನೋ ಗ್ಯಾರಂಟಿ ಅಂತೂ ನನಗಿದೆ. ಓಹೋ, ಹಂಗೆ. ಓಕೆ, ಹುಡುಗಿ ಸೆಟ್ ಆಗ್ಬಿಟ್ರೆ ಅಲ್ಲೇ ಸೆಟ್ಲ್ ಆಗ್ಬಿಡೋಣ ಅಂತ ನೀನು. ನಾನು ಹಂಗೆ ಎದುರುಗಡೆ ಮನೇನೋ ಅಕ್ಕಪಕ್ಕದ ಮನೇನೋ ಯಾವ್ದಾರು ನೋಡ್ಕೊಂಡು ಸೆಟ್ಲ್ ಆಗ್ಬಿಡ್ತೀನಿ. ಈ ದರಿದ್ರ ಬುದ್ಧಿ ಇರೋದಕ್ಕೆ ಅಲ್ಲಿ ಯಾರು ನಮ್ಗೆ ಹಿಡ್ಕೊಂಡು ಕೊಡ್ತಾರೆ, ವಾಪಸ್ ಬರಲ್ಲ ಅಂತ ಹೇಳಿದ್ದು. ನಾನೇನೋ ಮಾಡಿದೆ ಅಂಥದ್ದು? ಏನ್ ಮಾಡ್ದೆ ಅಂತೆ? ಲಾಸ್ಟ್ ಟೈಮ್ ಸೋಮನಳ್ಳಿಗೆ ಹೆಣ್ಣು ನೋಡಕ್ ಹೋಗಿದ್ದಾಗ ಏನ್ ಮಾಡ್ದೆ ನೀನು? ಏನ್ ಮಾಡ್ದೆ ನೆನ್ಸ್ಕೋ. ನಮ್ಮ ಯಜಮಾನ್ರು ಬಂದ್ರು, ಕಾಫಿ ತಂದ್ರು. ಕೊಡೆ ಕಾಫಿ ತಗೊಳ್ಳಿ. ತಗೊಳ್ಳಿ, ಕಾಫಿ ತಗೊಳ್ಳಿ. ನಾಣಿ, ನೀನಾ? ನಿಜನಾ? ನಿಜ. ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ. ನೀನು? ನಿನ್ನ ಮರೆತು ಹೆಂಗ್ ಚೆನ್ನಾಗಿರ್ಲಿ ಹೊಸು. ಚಿಕ್ಕ ವಯಸ್ಸಲ್ಲಿ ಗುಂಡಾಗಿ ಹೆಂಗಿದ್ದೋ ಹಾಗೇ ಇದೀಯಾ. ನೀನು ಹಂಗೆ ಇದೀಯಾ. ಥೂ, ನಂಗೆ ನಾಚಿಕೆ ಆಗತ್ತಪ್ಪ. ಹಳೆದೆಲ್ಲ ನೆನಪಿದೀಯಾ? ಅದನ್ನೆಲ್ಲ ಮರೆಯೋಕ್ಕಾಗತ್ತಾ? ನಾವಿಬ್ರು ಮದುವೆ ಆಗ್ಬೇಕು ಅನ್ಕೊಂಡಿದ್ವಲ್ಲ, ಆ ದಿನಗಳನ್ನೆಲ್ಲ ಯಾಕೆ ನೆನಪಿಸ್ತೀಯ ನಾಣಿ? ನೋಡ್ತಾನೆ ಇರ್ಬೇಕು ಅನಿಸ್ತದೆ ಕಣೆ. ಏನ್ ನಡೀತಿದೆ? ನಡಿಬೇಕಾದಾಗ್ಲೇ ನಡೀಲಿಲ್ಲ, ಈಗ ನೆನಪ ನಡೀತದೆ. ಅಂದ್ರೆ ಅವಳು ನಿಮ್ಮ ಅತ್ತೆ ಆಗ್ಬೇಕಿದ್ದಳು ಕಣೋ. ಕೈ ಮುಗಿತೀನಿ. ಈಗಲೂ ಅತ್ತೆ ಮಾಡ್ಕೊಳಕ್ಕೆ ಬಂದಿರೋದು, ದಯವಿಟ್ಟು ಹಾಳು ಮಾಡಬೇಡ. ಸರಿ ಬಿಡಪ್ಪ, ನೋಡ್ಬಿಡು. ಆಯ್ತು. ಅಂದಂಗೆ ನೀವು ಬರ್ಬೇಕಾದ್ರೆ ಹೊರಗಡೆ ನಿಂತಿದ್ರಲ್ಲ, ಕಿರಿಕಿಲ ತೋಡಾಡ್ಕೊಂಡು, 5 ಜನನು ನನ್ನ ಮಕ್ಕಳೇನೆ. ಈಗ ಮದ್ವೆ ಆಗ್ಬೇಕಾಗಿರೋಳು ಕೊನೆ ಅವಳು, 6ನೇ ಅವಳು. ಓ ಐ ಸಿ. ತಿರ್ಗಾ ಏನೋ ಹೇಳ್ತಾರಲ್ಲ ಇವರು. ಅಂದ್ರೆ ಎಲ್ರು ನೋಡಕ್ಕೆ ನಿಮ್ ತರನೇ ಸುಂದರವಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಂಗ ನಿಮ್ಗೇನು ಅನುಮಾನ ಇಲ್ಲ ತಾನೆ? ಅಯ್ಯೋ, ನಮ್ ತಾಯಣಗೂ ಇಲ್ಲ. ಅವ್ರು ಹೆಂಗ್ ಹುಟ್ಟಿದ್ರು ಅಂತ ನಾನು ದೇವ್ರನೇ ಕೇಳಲ್ಲ. ಸರಿ ಬಿಡಿ. 5 + 1 = 6. 6 ಮಕ್ಕಳ. ದಡಿಯ ನನ್ನ ಮನೆ, ನನ್ನ ಡೌಗೆ ಎಷ್ಟು ಕಷ್ಟ ಕೊಟ್ಟಿದೆಯೋ, ಹಿಂಗೆ ಹಾಕ್ಬಿಟ್ಟವನೆ. ಮಗಳೇ, ಏನ್ ಮಾಡ್ತಿದ್ಯಮ್ಮ? ಬಾರಮ್ಮ ಬೇಗ. ಸಿಂಗಾರ ಮಳೆ ಹಾಕೊಂಡಿಲ್ಲ, ಹೂ ಮುಡ್ಕೊಂಡಿಲ್ಲ. ಏನೇ ನಿನ್ ಮಗಳು ಗೋಳು? ಮಾಡ್ಕೊಂಡ್ರೆ 7 ತಿಂಗಳಿಗೆ ಮಗು ಕೊಟ್ಬಿಡ್ತೀನಿ. ಗರ್ಲ್ ಲೈಕ್ ಬಾಯ್. ಅವಯ್ಯ ನಿನ್ನೆ ಗುರಾಯಿಸ್ತವನೆ. ಮಕ್ಳು ಬೇರೆ ಪೈಲ್ವಾನ್ ತರ ಅವ್ರೆ, ಹಿಡ್ಕೊಂಡು ಕಿತ್ತಾಕ್ಬಿಡ್ತಾರೆ. ಕೆಳಗಿಳಿಸು. ಏನ ಕಣ್ಣ. ನಾನು ಬೇರೆ ಅನ್ಕೊಂಡೆ. ಸೋಮೆ, ಇವಳು ನನ್ನ ಹೆಂಡ್ರು. ನೀವು ನೋಡಕ್ ಬಂದಿರೋದು ನನ್ನ ಮಗಳನ್ನ. ಕೂತ್ಕೊಳ್ಳೋಕ್ಕಾಗಲ್ವಾ?
ಓಕೆ ಸಿ ಯು. ನೀವು ನಡೀರಿ, ಹೇಳ್ ಕಳಿಸ್ತೀವಿ. ಹುಡುಗಿಗೂ ಓಕೆ ಇರುತ್ತಲ್ವಾ? ಅವಾಗ ಅವಾಗ ಬರ್ತಿರು ನಾನಿ. ವಸು ಬಾಯ್. ಬಿಟ್ಟಿಲ್ಲೋ ನಾನಿ. ಮನ್ಸಲ್ಲಿ ಇದ್ದಿದ್ದು ಬಾಯ್ ಬಂದಿತ್ತಲ್ಲ. ಬಾಗ್ಲಾಕ್ರೋ. ಅದೊಂದ್ ಸರಿನಪ್ಪ ಅಷ್ಟೇ. ಅದೊಂದ್ ಸರಿ ಅಲ್ಲ, 99 ಮದುವೆನ ಹಾಳು ಮಾಡಿರೋದೇ ನೀನು. ಮುಂದೋಡ್ಕೊಂಡು ನೋಡ್ಸು ಸುಮ್ನೆ. ಏನ್ ಗೊತ್ತಾ ನಿನ್ಗೆ? ಏನು? ನಿನಗ್ ಸಿಗದೇ ಇರೋ ಸುಖ ನನಗ್ ಸಿಗ್ತಿದ್ಯಲ್ಲ ಅಂತ ಹೊಟ್ಟೆ ಉರಿ. ಉರಿಯಲ್ವಾ ಅಲ್ಲಿಮಯ್ಯ? ಹೊಟ್ಟೆ ಉರಿಯಲ್ವಾ? ಗಂಡ್ಸು ಅಂತ ನಾನೊಬ್ಬನ ಇದ್ದೀನಲ್ಲ, ಪ್ರಾಯಿಗೆ ಬಂದಿದ್ದೀನಲ್ಲ. ನಮ್ಮ ಅಕ್ಕ ಬಾಬಾ ಎಲ್ಲಾದ್ರೂ ಹೆಣ್ಣು ನೋಡಿ ನನ್ನ ಮದುವೆ ಮಾಡಿದ್ರ ಹೇಳಿ ಮಯ್ಯ. ಗಂಡಸಿನ ಈ 7 ಅಂತಸ್ತಿನ ಪ್ರಾಯದ ಶಾಖ ನನ್ನ ಕಣ್ಣಿದ್ರಿಗೆ ಕರಗಿ ನೀರು ಹಾಕ್ತಾ ಇದ್ರೆ ಒಂದು ಕೊಂಡಿ ಕೀಳಿಲ್ಲ, ಒಂದು ಕಿಂಡಿ ಹುಡುಕ್ಲಿಲ್ಲ. ನಿನ್ ಕೊಂಡಿ ಹುಡ್ಕಂತೀಯೋ ಇಲ್ಲ ನೀನೇ ಕೊರ್ಕಂತೀಯೋ ನಂಗೆ ಅದೆಲ್ಲ ಗೊತ್ತಿಲ್ಲ. ಈ ಮನೆಗೆ ಹೋದಾಗ ಏನಾದ್ರು ಅವ್ರವ್ವ ನಂಗೆ ಹಳೆ ಡವ್ವು, ಅವ್ರ ಚಿಕ್ಕಮ್ಮ ಹಳೆ ಡವ್ವು, ಅವ್ರ ತಾತ ಹಂಗೆ, ಅಜ್ಜಿ ಅವ್ರು ಇವ್ರು ಅಂತ ಏನಾದ್ರು ಖ್ಯಾತೆ ತೆಗ್ದೆ ಕಲ್ಲೇ ತಗ್ಬಿಟ್ಟು ಅಲ್ಲೇ ಸಾಯಿಸ್ಬಿಡ್ತೀನಿ. ಈಗ ಹಂಗ್ ಮಾಡಲ್ಲ. ಅವಾಗೇನೋ ಅಳುಗುಳಿ ಮನೆ ಆಡಿದ್ದು, ಕೆಸರು ಗದ್ದೆ ಆಡಿದ್ದು, ಆ ನೆನಪಿಗೆ ಹಂಗಂದೆ ಅಷ್ಟೇ. ಈ ಸರಿ ನೋಡಪ್ಪ, ನಿನ್ಗೆ ಅಡ್ಜಸ್ಟ್ ಮಾಡಿ ಕೊಡಿಸ್ತೀನಿ ನಡಿಯಪ್ಪ. ಅದಕ್ಕೆ ಅಲ್ವಾ ನಿನ್ನ ಮಾಮ ಅದು ಅಲ್ಲ ಮಾವ ಅನ್ನೋದು. ಅದೇ ಮತ್ತೆ. ಮುನಿಯಪ್ಪ, ಮುನಿಯಪ್ಪ, ಬೇಗ ಬಾರ. ಏನೋ ರಾಮ, ಎಲ್ಲೋ ಒಂಟೆ? ಗೊಬ್ಬರ ತರಕ್ಕೆ ಪಟ್ನಕ್ಕೆ ಹೋಗ್ತಾ ಇದ್ದೀನಿ, ಬಂದಿಯಾ? ಅಲ್ಲ ರಾಮೇಗೌಡ, ನನಗೋಸಿ ಕೆಲಸ ಇದೆ. ಆ ನನ್ನ ಮಗನ್ನ ಕಳ್ಸೋಣ ಅಂದ್ರೆ ಒತ್ತಾರೆಯಿಂದ ಪತ್ತನೇ ಇಲ್ಲ. ನೋಡು ಬರ್ತಾವನೆ ಕುಲಪುತ್ರ. ಐಕಲು ಸಂಘ ಅವಮಾನಕ್ಕೆ ಭಂಗ ಅಂತ ಊರೆಲ್ಲ ಸುತ್ಕೊಂಡು ಬರ್ತವೆ ನೋಡು. ಲೋ ಅಂತಮ್ಮ, ನಿಮ್ಮಪ್ಪ ಆಗ್ಲಿ ಉಗಿಯಕ್ ಶುರು ಮಾಡ್ಕೊಂಡ್ರವನಲ್ಲ. ಮಗ, ಇವತ್ ನಿಮ್ಮ ಅಪ್ಪನ ಕೈಲಿ ತಗೊಳಕೊಂಡ್ ಅಷ್ಟೇ. ರಾಗಿ ಮಿಷಿನಲ್ಲಿ ರಾಗಿ ಸಿಟ್ಟದಂಗೆ ನಾವ ಸಿಟ್ಟಾಗಿ ಹೋಗ್ತೀವಿ. ಲೋ ಬಾಮೈದ, ಇವತ್ತೇನಾರ ಮಾಡಿ ನಿಮ್ಮ ಅಪ್ಪನ್ ತವ 500 ರೂಪಾಯಿ ದೇಬ್ಕಬ, ಅಡ್ಡದಾಗಿರ್ತೀವಿ. 10-20 ದೇಕ ಬರೋಂಗಿದ್ರೆ ಬರ್ಲೇಬೇಡ, ಗೊಬ್ಬರ ಹಾಕೋ ಮೈಲ್ ಬಿದ್ಕೋ. ಲೇ, 500 ರೂಪಾಯಿ ನೋಟೇನೋ, 200 ರೂಪಾಯಿ ಹೊಸ ನೋಟೆ ದೇಕ್ಕು ಬತ್ತೀನಿ. ಎಲ್ಲ ರೆಡಿ ಮಾಡ್ಕೊಳ್ಳಿ, ಸದ್ಯಕ್ಕೆ ನೀವಿಲ್ದ ಕಳ್ಸಿ. ಆಯ್ತು ಬಿಡ್ಲಾ. ಬಾರ್ಲ ಇಲ್ಲಿ ನೋಡು, ಆ ಕೂದಲು ನೋಡಿ ಹೆಂಗದೆ. ಇವನೇನ್ ದೊಡ್ಡ ಅಮಿತಾಬ್ ಬಚ್ಚನೆ? ತಲೆಗೆ ಎಣ್ಣೆ ಹಾಕಿ ತಲೆ ಬಾಚು ಅಂದ್ರೆ 3 ಹೊತ್ತು ಹೊಟ್ಟೆಗೆ ಬಿಟ್ಕೋತಾನೆ. ಅದು ಏನು ಅಂತ ಉಟ್ಬಿಟ್ಟು ನಮ್ಮ ವಂಶಕ್ಕೆ. ಅದು ಹೋಗ್ಲಿ, ನಮ್ ರಾಮೇಗೌಡನ್ ಜೊತೆ ಹೋಗಿ ತೋಟಕ್ಕೆ ಗೊಬ್ಬರ ತಗೊಂಬ. ನಾನ್ ಅಷ್ಟ್ರಲ್ಲಿ ಹೋಗಿ ಬಡ್ಡಿ ದುಡ್ಡು ವಸೂಲಿ ಮಾಡ್ಕೊಂಬರ್ತೀನಿ. ಗೊಬ್ಬರ ತರಕ್ಕೆ ನೀನೇ ಹೋಗೋ, ಬಡ್ಡಿ ವಸೂಲಿ ನಾನೇ ಮಾಡ್ತೀನಿ. ನೀನು ವಸೂಲಿ ಮಾಡ್ತೀಯ ಮಗನೇ, ಅದು ನನ್ ಕೈಗೆ ಬರಲ್ವಲ್ಲ. ಏನ್ರ ಮುನಿಯ, ಎದೆ ಉದ್ದ ಬೆಳೆದಿರೋ ಮಗನಿಗೆ ಹಿಂಗ ಹೇಳ್ಸೋದು? ಅವನೇ ಬಡ್ಡಿ ದುಡ್ಡು ಇಸ್ಕೊಬತ್ತಾನೆ. ನೀನ್ ಬಾ ಗೊಬ್ಬರ ತರ. ಏ ಸುಮ್ನಿರ, ನಿನಗೆ ಗೊತ್ತಿಲ್ಲ ಇವನು ಎಂತ ಕಳ್ಳ ಅಂತ. ಚಿಕ್ಕ ವಯಸ್ಸಲ್ಲಿ ಆಸೆಯಿಂದ ನನ್ನ ಮಗ ಹೊಸ ಸೈಕಲ್ ಓಡಿಸ್ಲಿ ಅಂತ ತೆಕ್ಕೊಟ್ರೆ 3 ದಿನದಲ್ಲಿ ತಗೊಂಡೋಗಿ ಉಪ್ಪುಕಳ್ಳೆ ಮಾರವನ ಹತ್ರ ಕೊಟ್ಬಿಟ್ಟು ಉಪ್ಪುಕಳ್ಳೆ ತಿನ್ಬಿಟ್ಟ. ಆಗೇನೋ ಚಿಕ್ಕ ವಯಸ್ಸು ಮಾಡ್ದ, ಬಿಟ್ಟಾಕೋ. ಅದ್ಯಾವ ಚಿಕ್ಕ ವಯಸ್ಸು? ಆ ಸುಂದರಿ ಮಗಳನ್ನ ಕಬ್ಬಿನ ತೋಟಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅದೇನೋ ತೋರಿಸ್ತೀನಿ ಅಂತ ಅನ್ಬಿಟ್ಟು ಆಸೆ ತೋರಿಸ್ಬಿಟ್ನಲ್ಲ, ಅದು ಚಿಕ್ಕ ವಯಸ್ಸೇನಪ್ಪ? ಈಗ ಅದೆಲ್ಲ ಹಾಕ್ಬಿಡು. ಮಗ ಒಳ್ಳೆ ಚೆನ್ನಾಗೈತೆ, ಇರಲೇ ತಗೊಳ್ಳಲೇ. ಹೋಗಿ ಗೊಬ್ಬರ ತಗೊಂಬರ ರಾಮೇಗೌಡನ್ ಜೊತೆ ಹೋಗಿ. 500 ರೂಪಾಯಿ ಏನಕ್ಕೆ ಸಾಕಾಯ್ತದೆ? 490 ರೂಪಾಯಿ ಗೊಬ್ಬರ, 10 ರೂಪಾಯಿ ನೀನ್ ಎದೆ ಮೇಲೆ ಹಾಕೋ. ಆಯ್ತು ಬಾರಪ್ಪ.